ನ್ಯಾಷನಲ್ ಹೆರಾಲ್ಡ್ ಕೇಸ್ ನಿಮಗೆ ಗೊತ್ತಿರಬೇಕು. ಈ ಕೇಸ್ನಲ್ಲಿ ಇವತ್ತು ಇಡಿ ಒಂದು ಮಹತ್ವದ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸೇರಿದಂತಹ ಕಂಪನಿಯ 661 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಏನು ಅಕ್ರಮ ಮಾಡಿದ್ರು? ಹಾಗಾದರೆ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಆಸ್ತಿಯ ಅಕ್ರಮ ವಹಿವಾಟು ಆಗಿದೆ ಸ್ನೇಹಿತರೆ. 2013ರಲ್ಲಿ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಇದೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಆರಂಭ ಮಾಡ್ತಾರೆ. AJL ಸಂಸ್ಥೆನ ನಾವೇ ತಗೊಂಡ್ಬಿಡ್ತೇವೆ ಅಂತ ಇಡೀ AJL ಸಂಸ್ಥೆಯನ್ನೇ ತನ್ನ ವಶಕ್ಕೆ ಮಾಡ್ಕೊಂಡ್ಬಿಡ್ತು ಯಂಗ್ ಇಂಡಿಯನ್ ಲಿಮಿಟೆಡ್. ಇವ್ರೇನು ಮಾಡಿಬಿಟ್ರು, ಇಡೀ AJL ಆಸ್ತಿಯನ್ನೆಲ್ಲ ತಮ್ಮ ವಶಕ್ಕೆ ತಗೊಂಡ್ಬಿಟ್ರು. ಕಾಂಗ್ರೆಸ್ ಕಾರ್ಯಕರ್ತರ ಹಣ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಜೇಬಿಗೆ ಬಂದ್ಬಿಡ್ತು. ಇದೇ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರಿಗೆ ಬೇಲ್ ಕೂಡ ಸಿಕ್ಕಿತ್ತು. ಈಗಲೂ ಸಹ ಅವರು ಬೇಲ್ ಮೇಲೆ ಓಡಾಡ್ತಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನ್ಯಾಷನಲ್ ಹೆರಾಲ್ಡ್ ಕೇಸ್ ನಿಮಗೆ ಗೊತ್ತಿರಬೇಕು. ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆ ಪಬ್ಲಿಷ್ ಮಾಡ್ತಾ ಇದ್ದಂತಹ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಒಂದು ದಿನಪತ್ರಿಕೆಯ ಕಥೆ ಇದು. ಈ ಕೇಸ್ನಲ್ಲಿ ಇವತ್ತು ಇಡಿ ಒಂದು ಮಹತ್ವದ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. ಏನದು? ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸೇರಿದಂತಹ ಕಂಪನಿಯ 661 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಇಡಿ ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಕ್ರಿಯೆಯನ್ನು ಆರಂಭಿಸಿದೆ. 661 ಕೋಟಿ ರೂಪಾಯಿ. ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಏನು ಅಕ್ರಮ ಮಾಡಿದ್ರು? ಹಾಗಾದರೆ ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಇದೀಗ ಜಾಮೀನಿನ ಮೇಲೆ ಹೊರಕ್ಕಿದ್ದಾರೆ ಅನ್ನೋದನ್ನು ನೀವು ನೆನಪು ಮಾಡಿಕೊಳ್ಬೇಕು. ಅವರು ಯಾವ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅಂತಂದರೆ ಇದೇ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ. ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಆಸ್ತಿಯ ಅಕ್ರಮ ವಹಿವಾಟು ಆಗಿದೆ ಸ್ನೇಹಿತರೆ. ಇದೇ ಕೇಸ್ ವಿಚಾರದಲ್ಲೇ ಈಗ ಬೇಲ್ ಮೇಲಿರುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನಾಯಕತ್ವದ AJL ಸಂಸ್ಥೆ ಏನಿದೆ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನಾಯಕತ್ವದ ಯಂಗ್ ಇಂಡಿಯನ್ ಲಿಮಿಟೆಡ್ ಅನ್ನುವ ಸಂಸ್ಥೆ ನಡೆಸಿದ ಅಕ್ರಮ ಈಗ ಅವರ ಬುಡಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಈಗ 661 ಕೋಟಿ ರೂಪಾಯಿನಷ್ಟು ಆಸ್ತಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗೆ ಇಡಿ ಚಾಲನೆ ನೀಡಿದೆ. ಅದು ಏನು, ದೆಹಲಿ, ಮುಂಬೈ, ಲಕ್ನೋ, ಪಾಟ್ನಾ, ಸೊ ಈ ಎಲ್ಲ ನಗರಗಳ ಪ್ರೈಮ್ ಏರಿಯಾದಲ್ಲಿ ಇರುವಂತಹ ಬಿಲ್ಡಿಂಗ್ಗಳು, ಅವೆಲ್ಲ ನ್ಯಾಷನಲ್ ಹೆರಾಲ್ಡ್ ದಿನಪತ್ರಿಕೆಗೆ ಸೇರಿದಂತಹ ಬಿಲ್ಡಿಂಗ್ಗಳು, ಇದೆಲ್ಲವನ್ನು ತಾನು ಹೊಡೆಯೋದಕ್ಕೆ ಯಂಗ್ ಇಂಡಿಯನ್ ಅನ್ನುವಂಥ ಸಂಸ್ಥೆ ಒಂದು ಪಿತೂರಿ ನಡೆಸಿತ್ತು. ಆ ಯಂಗ್ ಇಂಡಿಯನ್ ಸಂಸ್ಥೆಯ ಮಾಲೀಕರು ಅಥವಾ ಪಾಲುದಾರರು ಬೇರಾರೂ ಅಲ್ಲ, ಇದೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ಆ ಹಿನ್ನೆಲೆಯಲ್ಲಿ ಹಲವಾರು ವರ್ಷಗಳಿಂದ ನಡೆದಂತಹ ಈ ಕೇಸಿನ ವಿಚಾರಣೆ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ಸೊ ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸ್? ಹಾಗಾದರೆ ನಾವು ಸ್ವಾತಂತ್ರ್ಯ ಪೂರ್ವಕ್ಕೆ ಹೋಗಬೇಕಾಗತ್ತೆ. 1938ರಲ್ಲಿ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಆಗ ಕಾಂಗ್ರೆಸ್ನಲ್ಲಿದ್ದಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮಲ್ಲಿದ್ದಂಥ ದುಡ್ಡನ್ನು ಹಾಕಿ ಈ ಸಂಸ್ಥೆಯನ್ನು ಸ್ಥಾಪಿಸಿದರು, ಈ ಪತ್ರಿಕೆಯನ್ನು ಸ್ಥಾಪಿಸಿದರು, ಈ ಪತ್ರಿಕೆಯನ್ನು ಶುರು ಮಾಡಿದ್ರು. ಈ ಪತ್ರಿಕೆಯನ್ನು ಪಬ್ಲಿಷ್ ಮಾಡ್ತಿದ್ದು ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ. ಆ ಕಂಪನಿಗೆ ಒಟ್ಟು 5,000 ಶೇರ್ ಹೋಲ್ಡರ್ಸ್ ಇದ್ದರು. ಅವರೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದವರು. ಅವರೆಲ್ಲರ ದುಡ್ಡಿನಿಂದ ಆರಂಭವಾದಂಥ AJL ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಆರಂಭಿಸಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭವಾದಂತಹ ಈ ಪತ್ರಿಕೆ ಸ್ವಾತಂತ್ರ್ಯ ನಂತರವೂ ಮುಂದುವರಿತು ಮತ್ತು ಅದು ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖವಾಣಿಯಾಗಿ ಗುರುತಿಸ್ಕೊಳ್ತು. ಅದಾದ ನಂತರದಲ್ಲಿ ಕುಂಠಿತಾ ಸಾಗ್ತಾ ಇತ್ತು. 2008ರಲ್ಲಿ ಆಗ UPA ಸರ್ಕಾರ ಇತ್ತು. ಇದ್ದಕ್ಕಿದ್ದ ಹಾಗೆ AJL ಸಂಸ್ಥೆ ಏನು ಮಾಡ್ತು, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಸ್ಥಗಿತಗೊಳಿಸ್ಬಿಡ್ತು, ಲಾಸ್ ಆಗ್ತಾ ಇದೆ ಅಂತ. ಆಗ ಕಾಂಗ್ರೆಸ್ ಪಕ್ಷ AJLಗೆ 90 ಕೋಟಿ ರೂಪಾಯಿನಷ್ಟು ಸಾಲವನ್ನು ಕೊಡುತ್ತೆ. ನೋಡಿ, ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಲೇವಾದೇವಿ ಮಾಡೋ ಅಧಿಕಾರವೇ ಇಲ್ಲ ಅದಕ್ಕೆ. ಆದರೂ ಕೂಡ 90 ಕೋಟಿಯಷ್ಟು ಹಣವನ್ನು AJLಗೆ ಸಾಲವಾಗಿ ಕೊಡುತ್ತೆ. ಅದು ಮತ್ತೆ ಕುಂಠಿತಾ ಸಾಗುತ್ತೆ. ಮತ್ತೆ ಒಂದಷ್ಟು ಪ್ರಿಂಟ್ ಮಾಡ್ತಾರೆ, ದಿನಪತ್ರಿಕೆ ಹೊರಗೆ ಬರುತ್ತೆ. ಮತ್ತೆ ಇದಾದ ನಂತರದಲ್ಲಿ ಅದು ಒಂದು ಫೈನ್ ಡೇ 2013ರಲ್ಲಿ ನಿಲ್ಲಿಸೇ ಬಿಡ್ತಾರೆ. 2013ರಲ್ಲಿ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಇದೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಆರಂಭ ಮಾಡ್ತಾರೆ. ಈ ಸಂಸ್ಥೆಗೆ ಅವ್ರದ್ದೊಂದು 38%, ಅಮ್ಮಂದು ಮಗಂದೊಂದು 38% ಶೇರು, ಅಲ್ಲಿಗೆ ಒಟ್ಟಾರೆ
83% ಅವರಿಬ್ಬರದೇ ಶೇರ್ ಇರುತ್ತೆ. ಉಳಿದಿದ್ದು ಮೋತಿಲಾಲ್ ವೋರಾ, ಆಸ್ಕರ್ ಫರ್ನಾಂಡಿಸು ಇವ್ರದಷ್ಟು ಒಂದಷ್ಟು ನಾಮಕಾವಸ್ಥೆಗೆ ಇವರಿಬ್ಬರನ್ನು ಸೇರಿಸ್ತಾರೆ. ಈ ಯಂಗ್ ಇಂಡಿಯಾ ಸಂಸ್ಥೆ ಏನು ಮಾಡುತ್ತೆ, ಅಯ್ಯೋ ಪಾಪ AJL ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅವರು ದಿನಪತ್ರಿಕೆಯನ್ನು ತರೋಕೆ ಆಗ್ತಾ ಇಲ್ಲ, ಅವರು ಕಾಂಗ್ರೆಸ್ಸಿಂದ ಪಡೆದಿರುವಂಥ ಸಾಲನ್ನು ಸಹ ಕೊಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಆ ಸಾಲನ ನಾವು ತೀರಿಸ್ತೇವೆ, AJL ಸಂಸ್ಥೆನ ನಾವೇ ತಗೊಂಡ್ಬಿಡ್ತೇವೆ ಅಂತ ಇಡೀ AJL ಸಂಸ್ಥೆಯನ್ನೇ ತನ್ನ ವಶಕ್ಕೆ ಮಾಡ್ಕೊಂಡ್ಬಿಡ್ತು ಯಂಗ್ ಇಂಡಿಯನ್ ಲಿಮಿಟೆಡ್. ಅಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಾಲೀಕತ್ವದ ಈ ಸಂಸ್ಥೆ ಹೇಳಿದ್ದೇನು ಅಂತಂದರೆ, ತಗೊಂಡ ಮೇಲೆ ನ್ಯೂಸ್ ಪತ್ರಿಕೆ ಪಬ್ಲಿಷ್ ಮಾಡುವಂಥದ್ದು ನಮ್ಮ ಕೆಲಸ ಅಲ್ಲ, ಹಾಗಾಗಿ ನಮ್ಮದೇನಿದ್ರು ಚಾರಿಟಿ ಸಂಸ್ಥೆ ಅಂತ. ಈ ಸಂಸ್ಥೆಯನ್ನು ತಗೊಂಡ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬರೀ 50 ಲಕ್ಷ ಕೊಟ್ಬಿಟ್ಟು ಇವರೇನು ಮಾಡಿಬಿಟ್ರು, ಇಡೀ AJL ಆಸ್ತಿಯನ್ನೆಲ್ಲ ತಮ್ಮ ವಶಕ್ಕೆ ತೊಗೊಂಡ್ಬಿಟ್ರು. ಅಂದರೆ ಯಾವ ರೀತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಕಾಂಗ್ರೆಸ್ ಕಾರ್ಯಕರ್ತರು ಹುಟ್ಟು ಹಾಕಿದಂತಹ AJL ಸಂಸ್ಥೆ ಆ ಮೂಲಕ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಡೀತಾ ಇತ್ತು. ಅದಾದ ನಂತರದಲ್ಲಿ ಅದು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಬಿಲ್ಡಿಂಗ್ಗಳನ್ನು ಬೇರೆ ಬೇರೆ ಊರುಗಳಲ್ಲಿ ಹೊಂದಿತ್ತು. ಅದೆಲ್ಲವೂ ಸಹ ನಿರಾಯಾಸವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಾಲೀಕತ್ವದ ಕಂಪನಿಗೆ ಬಂದ್ಬಿಡ್ತು. ನೋಡಿ, ಕಾಂಗ್ರೆಸ್ ಕಾರ್ಯಕರ್ತರ ಹಣ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಜೇಬ್ಗೆ ಬಂದ್ಬಿಡ್ತು. ಇದನ್ನೇ ಸುಬ್ರಹ್ಮಣ್ಯಂ ಸ್ವಾಮಿಯವರು 2011ರಲ್ಲಿ ಕೇಸ್ ಹಾಕಿದ್ದು. ಆ ಕೇಸ್ ನಿರಂತರವಾಗಿ ನಡೀತಾ ಇತ್ತು. ED ಕೂಡ ಇದಕ್ಕೆ ಪ್ರವೇಶ ಮಾಡಿತ್ತು. ಇದೇ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರಿಗೆ ಬೇಲ್ ಕೂಡ ಸಿಕ್ಕಿತ್ತು. ಈಗಲೂ ಸಹ ಅವರು ಬೇಲ್ ಮೇಲೆ ಓಡಾಡ್ತಿದ್ದಾರೆ. ಈಗ ಇದು ಈ ಹಂತಕ್ಕೆ ಬಂದು ನಿಂತಿದೆ. ಈಗ 661 ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನು ತಾನು ವಶಕ್ಕೆ ಪಡಿಬೇಕು ಅಂತ ಹೇಳಿ ED ತನ್ನ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಇದು ಈ ನ್ಯಾಷನಲ್ ಹೆರಾಲ್ಡ್ ಕತೆ. ಇದು ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ಆಸ್ತಿಗಳನ್ನು ED ಮುಟ್ಟುಗೋಲು ಹಾಕಿಕೊಳ್ಳುತ್ತೆ, ಇನ್ನು ವಿಚಾರಣೆ ಮುಂದುವರೆದ ಹಾಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಯಾವ್ಯಾವ ರೀತಿಯಲ್ಲಿ ಅಕ್ರಮ ಎಸಗಿದ್ದಾರೆ ಅಥವಾ ನಿಜವಾಗ್ಲೂ ಎಸಗಿದ್ದಾರೋ ಇಲ್ವೋ ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಒಂದಂತೂ ಸ್ಪಷ್ಟ, ಯಾವ ಕೇಸಿನಲ್ಲಿ ಈಗ ಜಾಮೀನಿನ ಮೇಲಿದ್ದಾರೋ ಅಮ್ಮ ಮಗ, ಅವರಿಬ್ಬರು ಸಹ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕೋದಂತೂ ಗ್ಯಾರಂಟಿ.